की, डॉक्टर बाबा साहेब अम्बेडकर की, राहुल प्रताप सिंह जी की, किरण थांब सेवालाल महाराज की. ಇದ್ರೂ ಇಲ್ಲ. ಮುಂದೆ ಈ ದುಷ್ಕೃತ್ಯಗಳು ಆಗಬಾರದು. ಅದಕ್ಕೆ ಹಿಂದೂ ರೆಜಿಮೆಂಟ್ ಸ್ಥಾಪನೆ ಆಗಬೇಕು. ಎಲ್ಲರ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥ ಸಂವಿಧಾನದ ರಕ್ಷಣೆ ಆಗಬೇಕು. ಎಲ್ಲ ಮಹಾತ್ಮರ ಒಂದು ತ್ಯಾಗದ ಒಂದು ಬಲಿದಾನದಿಂದ ಈ ದೇಶ ಬಂದಿದೆ. ಈ ದೇಶವನ್ನು ಜಾತ್ಯತೀತ ರಾಷ್ಟ್ರ ಅಂತ ನೀವು ಹೇಳ್ತೀರಾ, ಆದರೆ ಜಾತ್ಯತೀತ ಅಂತ ಹೇಳಿಯೇ ಈ ದೇಶವನ್ನು ಹಾಳು ಮಾಡಿದ್ದೀರಾ. ಈ ದೇಶ ಹಿಂದೂಗಳ ರಾಷ್ಟ್ರ. ಅಂದರೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬನೂ ಸಹ ಹಿಂದೂ. ಈ ದೇಶವನ್ನು ಮಾತೃಭೂಮಿ, ಪಿತೃಭೂಮಿ, ಕರ್ಮಭೂಮಿ, ಈ ದೇಶದ ಸಂಸ್ಕೃತಿನ ಒಪ್ಪಿಕೊಂಡು ಹೊರತಕ್ಕಂಥ ಅಬ್ದುಲ್ ಕಲಾಂ ಅವರು ಸಹ ಈ ದೇಶದ ಹಿಂದೂ. APJ ಅಬ್ದುಲ್ ಕಲಾಂ ಅವರು ಈ ದೇಶದ ಹಿಂದೂ. ಅದಕ್ಕೆ ಈ ದೇಶದ ಸಂಸ್ಕೃತಿಯನ್ನು ಗೌರವಿಸುವ ಹಾಗೆ ಅದನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಹಿಂದೂಗಳ ಒಂದು ಹಿತವನ್ನು ಕಾಪಾಡಲಿಕ್ಕೆ, ಸನಾತನ ಧರ್ಮವನ್ನು ಕಾಪಾಡಲಿಕ್ಕೆ ಹಿಂದೂ ರೆಜಿಮೆಂಟ್ ಅಂತಕ್ಕಂಥ ಒಂದು ಪ್ರತ್ಯೇಕ ಸೇನಾ ಘಟಕವನ್ನು ಸ್ಥಾಪನೆ ಮಾಡಬೇಕು. ಮುಂದೆ ಇಂಥ ದುಷ್ಕೃತ್ಯಗಳು ಆಗಬಾರ್ದು. ಹೀಗೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನು ಅವರ ಮೇಲೆ ಕಠಿಣ ಕ್ರಮ ಯಾವ ರೀತಿ ಆಗಬೇಕಂದ್ರೆ ಒಂದು ಜೀವಾವಧಿ ಶಿಕ್ಷೆಯನ್ನು ಮಾಡಿ, ಇಲ್ಲಾಂದರೆ ಗಲ್ಲಿಗೆ ಹಾಕಿ, ಇಲ್ಲಾಂದರೆ ಶೂಟೌಟ್ ಮಾಡಿ. ಮುಂದೆ ಈ ರೀತಿ ಆಗಬಾರ್ದು. ಯಾವ ಸಮಾಜವನ್ನು ಅಪಮಾನ ಮಾಡುವಂಥ, ಈಗ ನೋಡಿ ರಂಜಾನ್ ಅಂತಕ್ಕಂಥ ಒಂದು ಪವಿತ್ರ ದಿನ, ಈ ಥರ ಒಂದು ದುಷ್ಕೃತ್ಯವನ್ನು ಮಾಡಿದ ಮೇಲೆ ಪಾಪ ಆ ಸಮಾಜ ಒಂದು ಸಂಪ್ರದಾಯದ ಮೇಲೆ ಅಪಮಾನ ಮಾಡಿದ ಹಾಗಾಗುತ್ತೆ. ಅದಕ್ಕೆ ಇವರನ್ನು ಒಂದು 20 ಜನ ಏನಿದಾರಲ್ಲ ಇವ್ರನ್ನ ಶೂಟೌಟ್ ಮಾಡಿಬಿಡಿ. ಇವರೆಲ್ಲ ಇವು ಯಾವ ಧರ್ಮಕ್ಕಾಗಲಿ, ಯಾವ ಸಂಪ್ರದಾಯಕ್ಕಾಗಲಿ, ಯಾವ ಮತಕ್ಕಾಗಲಿ ಇವರು ಹೊಂದಿಕೊಳ್ಳೋದಿಲ್ಲ. ಇವರು ಅಮಾನವೀಯ ದುಷ್ಟರು. ಇವರು ಇಂಥ ಪವಿತ್ರ ದಿನದಂದು ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ಇಂಥ ದುಷ್ಟರನ್ನು ನೀವು ಯಾವತ್ತೂ ನಾವು ಸಹಿಸ್ಕೊಂಡು ನಮ್ಮ ಭಾರತ ದೇಶದ ಅನ್ನ ತಿಂದು ನಮ್ಮ ಹಿಂದೂ ಧರ್ಮದ ಯುವಕರಿಗೆ ಏನು ಕೊಲೆ ಮಾಡಿದ್ದಾರೆ ಅದನ್ನ ಬಹಳ ನಾವು ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ಸನಾತನಿ ಹಿಂದೂ ಧರ್ಮದ ಒಬ್ಬ ಯುವಕ, ನಮ್ಮ ದಲಿತ ಸಮಾಜದ ಒಬ್ಬ ಯುವಕನ್ನ ಕೊಲೆ ಮಾಡಿದ್ದಾರೆ. ಅದು ಬಹಳ ನಮಗೆ ದುಃಖ ಆಗ್ಯದ. ಅದಕ್ಕೆ ಆ ಏನು ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕ್ರಮ ತಗೋಬೇಕು. ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಇವತ್ತು ನಾವು DC ಸಾಹೇಬ್ರಿಗೆ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಭಾರತದ ದೆಹಲಿಯಲ್ಲಿ ಮೊನ್ನೆ ನಡೆದಂಥ ಹೋಳಿ ಹುಣ್ಣಿಮೆ ಹಾಗೂ ಬಣ್ಣದ ಕಾರ್ಯಕ್ರಮದ ಅಂಗವಾಗಿ ಸಮಸ್ತ ರಾಷ್ಟ್ರ ಭಕ್ತರು ಬಣ್ಣ ಎರಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹಳ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ನಡೀತಾ ಇತ್ತು. ದೆಹಲಿಯ ಒಂದು ಪ್ರದೇಶವಾದ ಉತ್ತಮ ನಗರ್ ಅಲ್ಲಿ ಒಂದು ಯುವತಿ 10-11 ವರ್ಷದ ಒಬ್ಬ ಮುಗ್ಧ ಯುವತಿ ಮನೆಯ ಮೇಲೆ ನಿಂತು ಒಂದು ಬಲೂನ್ನಲ್ಲಿ ಬಣ್ಣದ ನೀರನ್ನು ಹಾಕಿ ಮೇಲಿನಿಂದ ಒಗಿತಾ ಇದ್ಲು. ಆ ಸಂದರ್ಭದಲ್ಲಿ ಅದೇ ಓಣಿಯ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕಾ ಹಾಕೊಂಡು ಅಲ್ಲಿಂದ ಹೋಗಬೇಕಾದ್ರೆ ಆ ಮ್ಯಾಲಿಂದ ಪುಗ್ಗ ಬಿದ್ದು ಅವಳಿಗೆ ಬಣ್ಣದ ನೀರು ಸಿಡಿತದ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಏನು ಅನ್ಯಾಯ ಆಯಿತು. ಆ ಮುಗ್ಧ ಹುಡುಗಿ ತಿಳಿದೋ ತಿಳಿಲಾರ್ದು, ಆ ಹುಡುಗಿಗೆ ಗೊತ್ತಿಲ್ಲ ಯಾರು ಬಣ್ಣ ಆಡ್ತಾರೋ, ಹಿಂದೂವರು ಮುಸ್ಲಿಮರು ಆಡಂಗಿಲ್ಲ ಅಂತೇಳಿ ಆ ಮಗು ಗೊತ್ತಿಲ್ಲ ಪಾಪ. ಆದ್ರೂ ಕೂಡ ಮನೆಯವ್ರು ಏನಾಗ್ಯದ, ಆ ಬುರ್ಕಾದ ಹೆಣ್ಮಗಳಿಗೆ ಬಣ್ಣ ಸಿಡಿದ ಮೇಲೆ ಕ್ಷಮೆ ಕೇಳ್ಯಾರ. ಕ್ಷಮೆ ಕೇಳಿದ್ರು ಕೂಡ ಎಂತ ಒಂದು ನಿರ್ದಯಿ ಜನ ಇರ್ತಾರಪ್ಪ ಈ ಭೂಮಿ ಮೇಲೆ ಅನ್ನೋದಕ್ಕ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ನಾನು. ಆ ಮಹಿಳೆ ಹೋಗಿ ಸುತ್ತಮುತ್ತಲಿನ ತಮ್ಮ ಮನೆಯ ಹುಡುಗರಿಗೆ, ಸುತ್ತಮುತ್ತಲಿನ ತಮ್ಮ ಮುಸಲ್ಮಾನರ ಮತಾಂಧಿ ಭಾವನೆ ಇರುವಂತ ಕೆಲವು ಮುಸಲ್ಮಾನರಿಗೆ ಹೋಗಿ ಹೇಳಿದಾಳ. ನಾನು ಇದರಲ್ಲಿ ಎಲ್ಲಾ ಮುಸ್ಲಿಮರು ಎಲ್ಲಾ ಹಿಂದೂಗಳು ಅಂತ ಹೇಳಂಗಿಲ್ಲ. ಆ ಯುವಕರು 20-25 ಜನ ಯುವಕರು ಬಂದು ಆ ಮನೆಯಲ್ಲಿರುವಂತ ಒಬ್ಬನೇ ಏಕೈಕ ಪುರುಷ ದುಡಿಯುವ ಹಿಂದೂ ದಲಿತ ಕುಟುಂಬದ ಹುಡುಗ ತರುಣ್ ಕುಮಾರ್, ಅವನನ್ನ ಕಬ್ಬಿಣದ ರಾಡು ಬಡಿಗೆ ಕಲ್ಲುಗಳಿಂದ ಹೊಡೆದು ಹಿಗ್ಗಾಮುಗ್ಗ ಹೊಡೆದು ಜೀವ ತೆಗಿತಾರಂದ್ರೆ ಎಲ್ಲಿ ಹೋಗ್ತಾ ಇದೆ? ಯಾಕೆ ಇವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಆ ಕಾನೂನನ್ನ ನೀವು ಗೌರವಿಸಲ್ವಾ? ಸರ್ ತನಸೆ ಜುದಾ ಅನ್ನೋ ಕಾನೂನನ್ನು ಗೌರವಿಸ್ತೀರಾ? ಭಾರತದಲ್ಲಿ ಇರುವಂತಹದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ನಮಗೆ ಶ್ರೇಷ್ಠ. ಇಲ್ಲಿ ಶರಿಯಾ ಕಾನೂನು ನಡೆಯಂಗಿಲ್ಲ, ತಿಳ್ಕೊಂಡ್ಬಿಡ್ರಿ. ನಮ್ಮ ಧರ್ಮದ ಕಾನೂನುಗಳು ಗ್ರಂಥಗಳು ನಮ್ಮ ಮನೆಯ ಹೊರಸ್ಲದ ಒಳಗಿರ್ಬೇಕು. ಇವತ್ತು ನಾವು ಹೇಳ್ತಾ ಇದ್ದೇವೆ, ನಮಗೆ ನಮ್ಮ ಧರ್ಮ ಗ್ರಂಥದಕ್ಕಿಂತ ಇವತ್ತು ನಮಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಧರ್ಮ ಗ್ರಂಥೇ ನಮಗೆ ಮುಖ್ಯ, ಸಂವಿಧಾನ ಗ್ರಂಥವೇ ಮುಖ್ಯ ಅಂತೇಳಿ. ಹಾಗಿದ್ರೆ ಕಾನೂನನ್ನು ಕೈಗೆತ್ಕೊಂಡು ಒಬ್ಬ ಮಗು ಎಸೆದಂತ ಒಂದು ಬಲೂನಿನ ನೀರು ಬುರ್ಕಾದ ಹೆಣ್ಣು ಮಕ್ಕಳಿಗೆ ಸಿಡಿದಕ್ಕಾಗಿ ಆ ತರುಣ್ ಕುಮಾರ್ ಒಬ್ಬ ದಲಿತ ಹಿಂದೂ ಯುವಕ 26 ವರ್ಷದ ಯುವಕನನ್ನ ಭೀಕರವಾಗಿ ಹತ್ಯೆ ಮಾಡ್ತೀರಿ. ನಾಚಿಕೆ ಆಗೋದಿಲ್ವಾ ನಿಮಗ? ಯಾವ ದೇಶನಾಗಿದ್ದೀರಿ ನೀವು? ಹಿಂದೂಸ್ತಾನ್ಯಾಗಿದ್ದು ಹಿಂದೂಸ್ತಾನದ ಅನ್ನ ನೀರು ಗಾಳಿ ಸೇವಿಸಿ ಇಲ್ಲಿ ನೀವು ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬನನ್ನು ಅಮಾನುಷವಾಗಿ ಹತ್ಯೆ ಮಾಡ್ತೀರಿ.
ಇದಕ್ಕ ಇಡೀ ಮಾನವೀಯ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಎಷ್ಟು ದಿವಸ ಇದು ನಡೀತದೆ ಇದು? ಯಾಕೆ ಬಣ್ಣ ಮಾರ್ಲಿಕ್ಕೆ ನಿಮಗ ಪರ್ಮಿಷನ್ ಹೇಳ್ತದ ನಿಮ್ಮ ಧರ್ಮದೊಳಗ? ಅವ್ರಿಗೆ ಕೇಳ್ತೀನಿ ನಾ, ಎಲ್ಲರಿಗೂ ಅಲ್ಲ. ಯಾರು ಕೊಲೆ ಮಾಡಿದಾರಲ್ಲ ಅವ್ರಿಗೆ ಕೇಳ್ತೀನಿ, ನಿಮ್ ಧರ್ಮದೊಳಗ ಬಣ್ಣ ಮಾರ್ಲಿಕ್ಕೆ ನಡೀತದ? ದೇವ್ರ ಗುಡಿ ಮುಂದೆ ಕೂತು ಹೂವ ಹಾರ ಮಾರ್ಲಕ್ ಪರ್ಮಿಷನ್ ಅದ? ಹಿಂದೂ ದೇವಿ ದೇವತೆಗಳ ಹಬ್ಬ ಬಂತಂದ್ರೆ ನೀವು ಅಪಮಾನ ಮಾಡ್ತೀರಿ? ಹಂಗಿದ್ರೆ ನಾನು ಕೇಳ್ತೀನಪ್ಪ, ದಿನಾನು 5 ಸಲನು ಇವತ್ತು ಮೈಕಿನ್ಯಾಗ ಇವತ್ತು ಮಸೀದಿ ಒಳಗನ ಇದು ಹಚ್ತಾರೆ. ಹಿಂದೂಗಳಿಗೆ ಅದರದಿಂದ ತೊಂದರೆ ಆಗಂಗಿಲ್ಲ? ಯಾರಾದ್ರೂ ಹೋಗಿ ಜಗಳ ತೆಗಿತಾರ? ಯಾವ್ದಾದ್ರು ಒಂದು ಈದ್ ಮಿಲಾದ್ ಮೆರವಣಿಗೆ ಮೇಲೆ ಯಾರಾದ್ರೂ ಕಲ್ಲು ಒಗಿತಾರ? ಯಾಕಿದು ಇವತ್ತು ಭಾರತನಾಗ ನಡಿಲಿಕತ್ತದ? ಇಂಥ ಮನಸ್ಥಿತಿ ಯಾಕೆ ಇವತ್ತು ಬರ್ಲಿಕತ್ತದ ಕೆಲವು ಮತಾಂಧರಿಗೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ನಾನು ಹೇಳ್ತೀನಿ, ಇವ್ರನ್ನ ಕೇವಲ ಅರೆಸ್ಟ್ ಮಾಡಿದ್ರೆ ಸಾಲದು. ಏನು ಹೇಳ್ತಾ ಇದಾರೆ, 4 ಮಂದಿನ ಅರೆಸ್ಟ್ ಮಾಡೀವಿ, 8 ಮಂದಿನ ಅರೆಸ್ಟ್ ಮಾಡೀವಿ ಅಂತೇಳಿ. ನಾನು ಸಮಸ್ತ ರಾಷ್ಟ್ರ ಭಕ್ತ ಹಿಂದೂಗಳ ಪರವಾಗಿ ಆಗ್ರಹ ಮಾಡ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ, ದೆಹಲಿಯ ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತೀನಿ, ಇವ್ರನ್ನ ಎನ್ಕೌಂಟರ್ ಮಾಡುವಂತ ಕಾನೂನನ್ನ ನೀವು ತೊಗೊಂಬರ್ರಿ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯಾರಿವತ್ತು ಕಾನೂನನ್ನು ಕೈಗೆತ್ತಿಕೊಂಡು ಮುಗ್ಧ ಜನರನ್ನು ಕೊಲೆ ಮಾಡ್ತಾ ಇದಾರಲ್ಲ, ಅವ್ರನ್ನ ಎನ್ಕೌಂಟರ್ ಒಂದೇ ಹಾದಿ ಆಗಬೇಕು. ಕೆಲವು ಕಾನೂನು ತಿದ್ದುಪಡಿಗಳ ಅವಶ್ಯಕತೆ ಇದೆ. ಇವತ್ತು ನಾನು ಕೇಳ್ತೀನಿ, ಇವತ್ತು ನಮ್ಮ ದಲಿತ ಯುವಕ, 26 ವರ್ಷದ ಯುವಕ, ಯಾರು ಈಗ ಅವ್ರ ಮನಿ ಯಾರು ನಡೆಸ್ಬೇಕು? ಮನುಷ್ಯತ್ವ ಬೇಡವಾ ನಿಮ್ಗೆ? ಒಂದು ಮಾನವೀಯತೆ ಬೇಡವಾ? ಇವತ್ತು ನಾವು ಕೇವಲ ಬಂದು ಒಂದು ಸಾಂಕೇತಿಕವಾಗಿ ಮನವಿ ಕೊಡ್ತಾ ಇದ್ದೇವೆ. ಕರ್ನಾಟಕ ಯೂತ್ ಫೌಂಡೇಶನ್ ವತಿಯಿಂದ ಹಾಗೂ ಸ್ವಾಮಿ ವಿವೇಕಾನಂದ ಸೇನೆ ಎಲ್ಲ ಯುವಕರು ಬಂದಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲಿ ಹೋಗ್ತಾ ಇದೆ? ಮಾನ್ಯ ರಾಷ್ಟ್ರಪತಿಗಳು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗ್ತದೆ, ಕೇಂದ್ರ ಸಚಿವರು ಮಧ್ಯಸ್ಥಿಕೆ ವಹಿಸಬೇಕಾಗ್ತದೆ, ಗೃಹ ಸಚಿವರು ವಿಶೇಷ ಕಾಳಜಿ ತಗೋಬೇಕಾಗ್ತದೆ. ಕೇವಲ ಅರೆಸ್ಟ್ ಮಾಡೋದ್ರಿಂದ ಈ ಸಮಸ್ಯೆ ಇಲ್ಲಿಗೆ ನಿಂದ್ರಂಗಿಲ್ಲ. ನಾಳೆ ಈ ಕೊಲೆ ಇದು ಕೊನೆ ಕೊಲೆ ಅಂತೇಳಿ ಯಾರಾದ್ರೂ ಹೇಳ್ರಿ ನೋಡೋಣ. ಇನ್ನು ಮುಂದೆ ಯಾವುದೇ ದೇಶನಾಗ ಇಂಥ ಕೊಲೆ ಆಗ್ಲಿಕ್ಕೆ ನಾವು ಬಿಡಂಗಿಲ್ಲ ಅಂತೇಳಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಹೇಳ್ಬೇಕಾಗ್ತದೆ, ದೆಹಲಿಯ ಮುಖ್ಯಮಂತ್ರಿಗಳು ಹೇಳ್ಬೇಕಾಗ್ತದೆ. ನಮ್ಮ ದಲಿತ ಸಂಘಟನೆಗಳಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ನಮ್ಮ ದಲಿತ ಸಹೋದರನ ಹತ್ಯೆ ಆಗಿದೆ ಇವತ್ತು. ಈ ಜಿಹಾದಿ ಮನಸ್ಥಿತಿಯವರು ಇನ್ನೂ ಎಷ್ಟು ಮಂದಿ ಅದಾರ ಇಂಡಿಯಾದಾಗ? ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಮಸ್ತ ರಾಷ್ಟ್ರ ಭಕ್ತರು ಇದನ್ನ ವಿರೋಧ ಮಾಡ್ಬೇಕಾಗ್ತದ. ಕೈಯಾಗ ಕಾನೂನು ತಗೊಂಡು ಐರನ್ ರಾಡ್ ತಗೊಂಡು ಅವನ್ನ 108 ಭಾಗಗಳಲ್ಲಿ ಹೊಡೆದು ಇವತ್ತು ಸಾಯಿಸ್ತಾರಂದ್ರೆ ಯಾಕೆ? ಕಾನೂನು ಇಲ್ವಾ ಭಾರತದಲ್ಲಿ? ನಾಚಿಕೆ ಆಗಲ್ವಾ? ಇಂಥ ಹೇಳಿ ಕೆಲಸ ಬಿಡ್ರಿ. ಒಬ್ಬ ಮನುಷ್ಯಾಗ 20-25 ಜನ ಕೂಡಿ ಹೊಡಿತೀರಿ. ಅವ್ನ ಜೋಡಿ ಇದ್ದಂತ ಸನ್ನಿಯನ್ನು ಹುಡುಗಗೆ ಸಿಕ್ಕಾಪಟ್ಟಿ ಗಾಯ ಆಗ್ಯದ. ನಾಚಿಕೆ ಆಗಂಗಿಲ್ಲ. ಇದೇನ ನಿಮ್ ಪೌರುಷನ ತಿಳ್ಕೊಂಡ್ರಿ ನಮ್ಮ ಮತ ಅಂದ್ರು? ಕೇಳ್ತೀನಿ ನಾನು, ಬರ್ರಿ ಓ ಮಕ್ಳೇ, ಎದ್ರ ಬದ್ರ ಬರ್ರಿ, ಒಬ್ಬೊಬ್ಬರೇ ಬರ್ರಿ. ಒಬ್ಬನಿಗೆ 25 ಮಂದಿ ಹೊಡಿತೀರಿ, ನಾಚಿಕ್ ಬರಂಗಲ್ಲ. ಹೊಟ್ಟಿಗೆ ಅನ್ನನೇ ತಿಂತೀರ ಅಂತ ನಾ ತಿಳ್ಕೊಂಡಿನಿ. ನೀವು ಅನ್ನ ತಿಂತಿದ್ರಪ್ಪ ಅಂದ್ರೆ ಇಂಥ ಕೆಲಸ ಮಾಡ್ತಿದ್ದಿಲ್ಲ. ಅನ್ನ ಬಿಟ್ಟು ಬೇರೆ ತಿಂತೀರಿ ಅಂತ ಇಂಥ ಕೆಲಸ ಮಾಡ್ತೀರಿ. ಅದಕ್ಕೆ ಇದೊಂದು ಬಹಳ ಉಗ್ರವಾಗಿ ನಾವು ಖಂಡಿಸ್ತೀವಿ. ಇವರನ್ನ ತಕ್ಷಣ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾನು ಸ್ವಾಮಿ ವಿವೇಕಾನಂದ ಸೇನೆ, ವಿಜಯಪುರ ಜನತೆ, ಕರ್ನಾಟಕ ಯೂತ್ ಫೌಂಡೇಶನ್ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಗಳಿಂದ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮುಖಾಂತರ ಆಗ್ರಹ ಮಾಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸರ್, ಕೇಂದ್ರ ಸರ್ಕಾರ ಯಾಕೆ ತಲೆ ವಹಿಸ್ತಾ ಇಲ್ಲ? ಯಾಕೆ ಮತ್ತೆ ಬಹಳಷ್ಟು ಹಿಂದೂಗಳ ಮೇಲೆ ಈ ತರ ಆಗ್ತಿದೆ? ನರೇಂದ್ರ ಮೋದಿ ಅಂತಿಲ್ಲ, ಯಾಕೆ ನರೇಂದ್ರ ಮೋದಿ ಅವ್ರು ಕೇಳ್ಬೋದಾಗಿತ್ತಲ್ಲ? ನಾನು ಹೇಳ್ತೀನಿ, ಇವತ್ತು ಕೇವಲ ಸರ್ಕಾರಗಳು ಮಾತ್ರ ಇದರಲ್ಲಿ ಪಾತ್ರ ವಹಿಸಿದ್ರೆ ಸಾಲದು, ಜನನು ಜಾಗೃತ ಆಗ್ಬೇಕಾಗ್ತದ. ಇವತ್ತು ನಾ ಸಮಸ್ತ ರಾಷ್ಟ್ರ ಭಕ್ತ ಹಾಗೂ ರಾಷ್ಟ್ರ ಭಕ್ತರಿಗೆ, ಹಿಂದೂ ಸಮಾಜಕ್ಕೆ ಒಂದು ಕರೆಯನ್ನು ಕೊಡ್ತೀನಿ ತಮ್ಮ ಮಾಧ್ಯಮದ ಮುಖಾಂತರ. ಕೇಂದ್ರ ಸರ್ಕಾರ ಜೋಡಿ, ರಾಜ್ಯ ಸರ್ಕಾರಗಳ ಜೋಡಿ, ಪೊಲೀಸ್ ಇಲಾಖೆ ಜೋಡಿ ನಾವು ಕೈ ಜೋಡಿಸ್ಬೇಕಾಗ್ತದ. ಕೈ ಜೋಡಿಸೋದಂದ್ರ ಅರ್ಥ ಏನು? ಯಾರು ಇವತ್ತು ಭಾರತ್ ತೆರೆ ತುಕಡೆ ಹೊಂಗಿ ಅಂತಾರೋ, ಯಾರು ಭಾರತದಲ್ಲಿದ್ದು ಭಾರತ ತೆರೆ ತುಕಡೆ ಹೊಂಗಿ ಅಂತಾರೋ, ಯಾರು ಇಲ್ಲಿ ಅನ್ನ ನೀರು ಗಾಳಿ ಸೇವಿಸಿ ಭಾರತ ಮಾತೆಗೆ ಅಪಮಾನ ಮಾಡ್ತಾರೋ, ಯಾರು ಒಂದೇ ಮಾತ್ರ ಹಾಗೂ ರಾಷ್ಟ್ರೀಯ ಗೀತೆ ಜನಗಣಮನಕ್ಕ ಅಗೌರವ ತೋರ್ತಾರೋ, ಯಾರು ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೋ, ಯಾರು ನಮ್ಮ ದೇಶ ಕಾಯುವ ಸೈನಿಕರ ಮೇಲೆ ಕಲ್ಲೊಗಿತಾರೋ, ಇವ್ರ ಜೋಡಿ ಎಲ್ಲಾ ನಮ್ಮ ರಾಷ್ಟ್ರ ಭಕ್ತರು ವ್ಯವಹಾರ ಮಾಡೋದು ಬಂದ್ ಮಾಡಬೇಕು. ಇವರಿಗೆ ಆರ್ಥಿಕ ದಿಗ್ಬಂಧನೆ ಹಾಕಬೇಕು. ಅಂದಾಗಿಂತ ಜಿಹಾದಿಗಳಿಗೆ ಬುದ್ಧಿ ಬರ್ತದೆ. ಕೇವಲ ಸರ್ಕಾರಗಳು ಮಾಡೋದಲ್ಲ, ಸರ್ಕಾರಗಳಾಗಿ ನಾವು ಆಗ್ರಹ ಮಾಡ್ತೀವಿ ಬರೇ ಇವ್ರನ್ನ ಎನ್ಕೌಂಟರ್ ಮಾಡ್ರಿ ಅಂತೇಳಿ. ಇವತ್ತು ಹಿಂದೆನೂ ಆಗ್ಯಾವ, ಹಿಂದಿನ ಸರ್ಕಾರನಾಗೂ ಆಗ್ಯಾವ, ಈ ಸರ್ಕಾರನಾಗೂ ಆಗ್ಯಾವ. ಸ್ವಲ್ಪ ಪ್ರಮಾಣ ಕಡಿಮೆ ಇರ್ಬೋದು. ಇವತ್ತು ಸಾಕಷ್ಟು ಇವತ್ತು ದೇಶ ವಿರೋಧಿಗಳ ಮೇಲೆ ಆಕ್ಷನ್ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇದರಿಂದ ಹಿಂದೂ ಮುಸ್ಲಿಮರೊಳಗೆ ಜಗಳ ಹಚ್ಚು ಕೆಲಸ ಕೆಲವರು ಮಾಡ್ಲಿಕತ್ತಾರ. ಇವ್ರಿಗೆ ವಿದೇಶದಿಂದ ಫಂಡಿಂಗ್ ಆಗ್ಲಿಕ್ಕತ್ತದ. ಇವತ್ತು ರಾಷ್ಟ್ರ ಭಕ್ತ ಮುಸಲ್ಮಾನರು ಇದರಿಂದ ಜಾಗೃತ ಆಗಬೇಕು. ಇವತ್ತು ಎಲ್ಲರೂ ಓಪನ್ ಆಗಿ ಹೇಳ್ಬೇಕಾಗ್ಯದ. ಒಂದು ಬಹಿರಂಗ ವೇದಿಕೆ ನಿರ್ಮಾಣ ಮಾಡಿ ಹೇಳ್ಬೇಕಾಗ್ಯದ. ಬಹಿರಂಗವಾಗಿ ಇವತ್ತು ಸಭೆ ಸಮಾರಂಭಗಳಲ್ಲಿ ಹೇಳ್ಬೇಕಾಗ್ಯದ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನ ಒಪ್ಕೋತೇವಿ. ನಮ್ಮ ಧರ್ಮ ಗ್ರಂಥಕ್ಕಿಂತ ನಮಗೆ ಸಂವಿಧಾನ ಮುಖ್ಯದ ಅಂತ ಹೇಳೋದು ಹೇಳ್ಬೇಕಾಗ್ಯದ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಈ ದೇಶದ್ರೋಹಿಗಳ ಕಡೆ ಸಮಸ್ತ ರಾಷ್ಟ್ರ ಭಕ್ತರು ಎಲ್ಲ ಹಿಂದೂಗಳು ವ್ಯವಹಾರ ಮಾಡೋದು ನಿಂದ್ರಿಸಿ ಇವರಿಗೆ ಆರ್ಥಿಕ ದಿಗ್ಬಂಧನ ಹಾಕಬೇಕು. ಅಂದಾಗ ಮಾತ್ರ ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಸಾಧ್ಯ ಅದ. ಬರೀ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೇಲೆ, ರಾಜಕಾರಣಿ ಮೇಲೆ ನಾವು ಹಾಕೊಂಡು ಕೂಡುದಲ್ಲ. ನಾವು ಇವತ್ತು ಭಾರತೀಯ ನಾಗರಿಕರಾಗಿ, ದೇಶಭಕ್ತರಾಗಿ ನಮ್ದು ಕೂಡ ಕರ್ತವ್ಯ ಅದ. ಇದನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸ ಇವತ್ತು ಪ್ರತಿಯೊಬ್ಬ ನಾಗರಿಕರಲ್ಲಿ ಆಗಬೇಕಾಗಿದೆ. ಇಂಥ ದೇಶದ್ರೋಹಿಗಳ ಜೊತೆ ವ್ಯವಹಾರ ಮಾಡೋದನ್ನು ಇವತ್ತಿನಿಂದ ಬಂದ್ ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ.